ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಪಲಾವ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ನನ್ಗಂತೂ ನಮ್ಮ ಹಳ್ಳಿ ಸೈಡ್ ನ್ಯಾಚುರಲ್ ಆಗಿ ಸಿಗುವಂತ ಮಶ್ರೂಮ್ ತುಂಬಾ ಇಷ್ಟ ಆಗುತ್ತೆ. ಆ ತರ ಒಂದು ಮಶ್ರೂಮ್ ಅನ್ನ ತಿಂದು ತುಂಬಾ ವರ್ಷಗಳೇ ಆಗೋಯ್ತು. ಯಾರೆಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ಮಶ್ರೂಮ್ ನ ತಿಂದಿದ್ದೀರಾ ಕಮೆಂಟ್ ಮಾಡಿ. ನಾನು ಮಶ್ರೂಮ್ ಅನ್ನ ಹೀಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಅಲ್ಲಿ ಅಂತ ಗಲೀಜೇನು ಇರೋದಿಲ್ಲ, ಆದ್ರೂ ಮನಸ್ಸಿನ ಸಮಾಧಾನಕ್ಕೋಸ್ಕರ ಹೀಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತ ಮಶ್ರೂಮ್ ಅನ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ತೀವೋ ಸೇಮ್ ಹಾಗೇನೆ ಈ ಮಶ್ರೂಮ್ ಅನ್ನ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿ ಎಲ್ಲಾ ಮಶ್ರೂಮ್ ಅನ್ನ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಮಶ್ರೂಮ್ ಪಲಾವ್ಗೆ ಅಂತ ಹೇಳ್ಬಿಟ್ಟು 200 ಗ್ರಾಮ್ಸ್ ನಷ್ಟು ಮಶ್ರೂಮ್ ಅನ್ನ ತಗೊಂಡಿದ್ದೀನಿ. ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ, ಇಷ್ಟು ವೇಸ್ಟ್ ಆಗಿರುವಂತದ್ದು ನಾನು ಕ್ಲೀನ್ ಮಾಡಿದಾಗ ಸಿಕ್ಕಿದಂತಹ ವೇಸ್ಟ್ ಇಷ್ಟು. ಇದರಲ್ಲಿ ಒಂದು ಮಶ್ರೂಮ್ ಹಾಳಾಗಿತ್ತು, ಅದನ್ನ ನಾನು ಸಪ್ರೇಟ್ ತೆಗೆದ್ಬಿಟ್ಟಿದ್ದೀನಿ. ನೋಡಿದ್ರಲ್ವಾ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂತ. ಇವಾಗ ಮಶ್ರೂಮ್ ಪಲಾವ್ನ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಅನಾನಸ್ ಹೂವು, ಕಾಳು ಮೆಣಸು, ಲವಂಗ, ಜೀರಿಗೆ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ, ಕಸೂರಿ ಮೇಥಿ, ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು. ಎಲ್ಲದಕ್ಕಿಂತ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಶ್ರೂಮ್. ಮಶ್ರೂಮ್ ಇಲ್ಲ ಅಂದ್ರೆ ನಾವು ಮಶ್ರೂಮ್ ಪಲಾವ್ ಮಾಡೋಕೆನೆ ಆಗೋದಿಲ್ಲ. ಒಗ್ಗರಣೆಗೆ ನೀವು ಕಲ್ಲುವನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಾನು ಇವಾಗ ಪಾತ್ರೆಯನ್ನಿಟ್ಟು ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನು ಮೊದಲಿಗೆ ತೋರಿಸಿದಂತಹ ಎಲ್ಲ ಸ್ಪೈಸಸ್ನ ಕೂಡ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಎಲ್ಲ ಸ್ಪೈಸಸ್ನು ಹಾಕೊಂಡು ಹಾಗೆ ಒಂದು 10 ಸೆಕೆಂಡ್ ಬಿಟ್ಟು ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ ಇದಕ್ಕೆ ಹಸಿ ಮೆಣಸಿನಕಾಯಿಯನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿಯನ್ನ ನೋಡ್ಬಿಟ್ಟು ಹಾಕೊಳ್ಳಿ. ನಾನು ಕಸೂರಿ ಮೇಥಿಯನ್ನ ಫಸ್ಟೇ ಹಾಕೋಬೇಕಾಗಿತ್ತು, ಇವಾಗ ಹಾಕೊಳ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ನಡೆಯುತ್ತೆ. ನಾನಿವಾಗ ಇದಕ್ಕೆ ಈರುಳ್ಳಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನ ಆದಷ್ಟು ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಇವಾಗ ಅರಿಶಿನವನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮೊದಲು ಬೆಳ್ಳುಳ್ಳಿಯನ್ನ ಮಾತ್ರ ಹಾಕಿದ್ದೆ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಶುಂಠಿಯನ್ನ ನಾನು ಮೊದಲೇ ಏನಕ್ಕೆ ಹಾಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ತಳ ಹಿಡಿಯುತ್ತೆ ಪಾತ್ರೆ ಅಂತ, ಹಾಗಾಗಿ ನಾನು ಶುಂಠಿ ಪೇಸ್ಟನ್ನು ಇವಾಗ ಹಾಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹೀಗೆ ಕೈ ಆಡಿಸ್ಕೊಳ್ಳಿ. ಶುಂಠಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿವಾಗ ಇದಕ್ಕೆ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಾನಿವಾಗ ಟೊಮ್ಯಾಟೊನ ಹಾಕ್ಕೊಂಡು ಇವಾಗ ಏನು ಮಾಡ್ತೀನಿ, ನಾನು ಸಾಲ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗಲೇ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ? ಈಗ ಇದಕ್ಕೆ ಅಚ್ಕಾರ ಪುಡಿಯನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮುಂಚೆನೇ ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಸೊ ಖಾರ ನೋಡಿಕೊಂಡು ಸ್ವಲ್ಪ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಸಿಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಗರಂ ಮಸಾಲ ಪುಡಿಯನ್ನು ಆ್ಯಡ್ ಮಾಡ್ಕೋಬೋದು, ಮತ್ತು ಪಲಾವ್ ಪೌಡರ್ ಹಾಗೆ ಬಿರಿಯಾನಿ ಪೌಡರ್ ಏನೇನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನು ಸೇರಿಸಿದ ನಂತರ ನಾನು ಇದಕ್ಕೆ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಂಬೆ ರಸವನ್ನು ಸೇರಿಸಿ ಹೀಗೆ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ತೊಳೆದಿಟ್ಟಂತಹ ಮಶ್ರೂಮನ್ನು ಕೂಡ ಸೇರಿಸ್ತಾ ಇದ್ದೀನಿ. ಪ್ರತಿಯೊಂದು ಮಶ್ರೂಮ್ಗೂ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ. ಹಾಗೆ ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಹಾಗೆ ಇದನ್ನು ಮುಚ್ಚಿಟ್ಬಿಡಿ. ಮಶ್ರೂಮ್ ಚೆನ್ನಾಗಿ ನೀರು ಬಿಡುತ್ತೆ, ಇದು ಸ್ವಲ್ಪ ಚೆನ್ನಾಗಿ ಹಾಗೆ ಫ್ರೈ ಆಗುತ್ತೆ. ಅಷ್ಟರಲ್ಲಿ ನೀವೇನು ಮಾಡಿ ಅಂತ ಅಂದರೆ, ನೀವು ಪಲಾವ್ಗೆ ಯಾವ ಅಕ್ಕಿಯನ್ನು ತೊಗೊಳ್ತೀರಾ ಅದನ್ನು 10 ರಿಂದ 15 ನಿಮಿಷ ನೀವು ನೆನೆಸ್ಕೊಳ್ಳಿ. ಆವಾಗ ಪಲಾವ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ.
ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಆ ಕಪ್ಪಲ್ಲಿ 2 ಕಪ್ ಅಳತೆಯಷ್ಟು ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಆದರೆ ನಾನಿಲ್ಲಿ ಅಕ್ಕಿಯನ್ನು ತುಂಬ ಹೊತ್ತು ನೆನೆಸ್ತಾ ಇಲ್ಲ. ನೋಡ್ತಿದ್ದೀರಲ್ವಾ ಮಶ್ರೂಮ್ ನೋಡಿ ಹೇಗೆ ನೀರು ಬಿಟ್ಟಿದೆ ಅಲ್ಲ, ಕಂಪ್ಲೀಟ್ ಚೆನ್ನಾಗಿ ಫ್ರೈ ಆಗಿದೆ ಮಶ್ರೂಮ್. ಇವಾಗ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ತೊಳೆದಿಟ್ಟಂತಹ ಅಕ್ಕಿಯನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ಅಕ್ಕಿಯನ್ನು ಹಾಕ್ಕೊಂಡು ಹಾಗೆ 1-2 ನಿಮಿಷ ಚೆನ್ನಾಗಿ ಹೀಗೆ ತಿರುಗಿಸ್ಕೊಳ್ಳಿ. ನಾನು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತೊಗೊಂಡಿದ್ನೋ ಸೇಮ್ ಅದೇ ಕಪ್ಪಲ್ಲಿ ಈಗ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ಪಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ, ಹಾಗಾಗಿ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಹಾಗೆ ಒಂದು ಸಲ ಹೀಗೆ ಚೆನ್ನಾಗಿ ತಿರುಗಿಸ್ಕೊಂಡು 1-2 ವಿಸಲ್ ಹೊಡಿಸಿದರೆ ಸಾಕು, ನಿಮಗೆ ರೆಡಿ ಆಗುತ್ತೆ ಬಿಸಿ ಬಿಸಿಯಾದಂತಹ ಮಶ್ರೂಮ್ ಪಲಾವ್. ನೋಡಿ ಹೇಗಿದೆ ಅಂತ. ಇವಾಗ ರೆಡಿಯಾಗಿದೆ ಮಶ್ರೂಮ್ ಪಲಾವ್. ಎಷ್ಟು ಈಸಿ ಅಲ್ಲ, ತುಂಬ ಸುಲಭದ ವಿಧಾನದಲ್ಲಿ ಮಾಡಬಹುದು ಮಶ್ರೂಮ್ ಪಲಾವನ್ನು. ತಿಂತಾಯಿದ್ರೆ ತಿಂತಾನೆ ಇರಬೇಕನ್ಸುತ್ತೆ, ಹಾಗಿರುತ್ತೆ ಟೇಸ್ಟ್. ನೋಡ್ತಿದ್ದೀರಲ್ವಾ ಹೇಗಿದೆ ಮಶ್ರೂಮ್ ಪಲಾವ್ ಅಂತ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.